ಈ ಕೆಲಸದ ಕೈಯಲ್ಲಿ ಇನ್ನೂ ಬರಲೇ ಇಲ್ವಲ್ಲ, ಇಷ್ಟೊತ್ತಿಗಾಗಲೇ ಬಂದಿರಬೇಕಿತ್ತು. ಇವತ್ತು ನೋಡಿದ್ರೆ ನಮ್ಮ ಮನೆಯವ್ರು ಬೇರೆ ಫ್ರೆಂಡ್ಸ್ ಬರ್ತಾರೆ ಪಾರ್ಟಿ ಅದು ಇದು ಅಂತ ಅಂದರು. ಈ ಅಕ್ಕ ಬೇರೆ ಇನ್ನೂ ಬಂದೇ ಇಲ್ಲ. ಅತ್ತೆಮ್ಮನಾದರೂ ಕೇಳಬೇಕು ಅನ್ಸಲ್ಲ, ಕೇಳ್ಕೊಂಡಾದ್ರೂ ಬರ್ತೀನಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಏನು ಸೆಕೆ, ಅಯ್ಯೋ ದೇವ್ರೆ, ಈ ಬೇಸಿಗೆಗಾಲ ಬಂತು ಅಂದರೆ ತುಂಬಾನೇ ಸೆಕೆ ಕಣಪ್ಪ. ಕುತ್ಕೊಳ್ಳೋಕ್ಕೂ ಆಗ್ದು, ಮಲ್ಕೊಳ್ಳೋಕ್ಕೂ ಆಗ್ದು, ಓಡಾಡೋಕ್ಕೂ ಆಗ್ದು. ಅತ್ತಮ್ಮ, ಏನಮ್ಮ ಸುಬ್ಲಕ್ಷ್ಮಿ? ಅತ್ತಮ್ಮ, ಕೆಲಸದ ಬಂದೇ ಇಲ್ಲ ಇವತ್ತು ಇಷ್ಟೊತ್ತಾದ್ರೂ. ಅಯ್ಯೋ ಹೇಳೋದೇ ಮರ್ತ್ಬಿಟ್ಟೆ ಸುಬ್ಲಕ್ಷ್ಮಿ, ಇವತ್ತು ಕಮಲಿಗೆ ಹುಷಾರಿಲ್ವಂತೆ, ಅದಕ್ಕೆ ರಜೆ ಹಾಕಿದ್ದಾಳೆ. ಅಯ್ಯೋ ಇವತ್ತೇ ಅಕ್ಕ ರಜೆ ಹಾಕ್ಬೇಕಿತ್ತಾ? ಯಾಕಮ್ಮ ಸುಬ್ಲಕ್ಷ್ಮಿ, ಏನಾಯ್ತು? ಅಯ್ಯೋ ಅತ್ತಮ್ಮ, ಅದೇ ಇವತ್ತು ನಿಮ್ಮ ಮಗನ ಫ್ರೆಂಡ್ಸ್ ಎಲ್ಲ ಬರ್ತಾರಂತೆ ಮನೆಗೆ ಊಟಕ್ಕೆ, ಅದೇನೋ ಪಾರ್ಟಿ ಅಂತ ಅಂದ್ರು. ಅದಕ್ಕೆ ಅಕ್ಕನೂ ಇನ್ನೂ ಬಂದಿಲ್ವಲ್ಲ, ಕೆಲಸ ಬೇರೆ ಇದೆ ತುಂಬ ಇವತ್ತು. ಅಯ್ಯೋ ಹೌದಮ್ಮ, ಸುಬ್ರಹ್ಮಣ್ಯ ನಂಗೆ ಹೇಳನೇ ಇಲ್ವಲ್ಲ. ಅಮ್ಮ ನೆನ್ನೆ ಹೇಳೋಕ್ಕೆ ಆಗಲಿಲ್ಲ, ಸ್ವಲ್ಪ ಕೆಲಸನೂ ಇತ್ತು, ಅದರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೆ. ಸಡನ್ನಾಗಿ ನನ್ನ ಫ್ರೆಂಡ್ಸ್ ಫೋನ್ ಮಾಡಿ ಪಾರ್ಟಿ ಕೇಳಿದ್ರಮ್ಮ, ಅದಕ್ಕೆ ಮನೆಗೆ ಕರೆದಿದ್ದೀನಮ್ಮ. ಹೌದಾ, ಸರಿ ಬಿಡಪ್ಪ, ಆಯಿತು, ಅದಕ್ಕೇನಂತೆ ಮಾಡೋಣ. ಸುಬ್ಲಕ್ಷ್ಮಿ, ನೀನು ಮನೆಯೆಲ್ಲ ಕ್ಲೀನ್ ಮಾಡಿಬಿಡಮ್ಮ, ಮನೆಯೆಲ್ಲ ಒರೆಸಿ ನೀಟಾಗಿ ಕ್ಲೀನ್ ಮಾಡಿಬಿಡು, ನಾನು ಅಡುಗೆ ಕೆಲಸ ನೋಡ್ಕೋತೀನಿ. ಸರಿ ಅತ್ತಮ್ಮ, ಆಯಿತು, ನಾನು ಹಂಗೆ ಮಾಡ್ತೀನಿ. ಅಮ್ಮ, ಇದು ನನ್ನ ಫ್ರೆಂಡ್ಸ್ಗೆ ಬಂದಾಗ ಕೊಡೋಕ್ಕೆ ಜ್ಯೂಸ್ ತಂದಿದ್ದೀನಮ್ಮ, ಎಲ್ಲಿರಲಿ? ಇಲ್ಲೇ ಇಡಪ್ಪ ಸುಬ್ಬು, ಆಮೇಲೆ ಇಟ್ಕೊಂಡು ಹೋಗ್ತೀನಿ, ಇಡು. ಸರಿ ಅಮ್ಮ, ಆಯಿತು. ಅದೇನು ರೆಡಿ ಮಾಡ್ಕೋಬೇಕು, ಬೇಗ ಬೇಗನೆ ರೆಡಿ ಮಾಡಿಕೊಡಿ, ನನ್ನ ಫ್ರೆಂಡ್ಸು ಇನ್ನು 1 ಅವರಲ್ಲಿ ಬಂದುಬಿಡ್ತಾರೆ. ಸರಿನಪ್ಪ, ಆಯಿತು, ನಾವು ರೆಡಿ ಮಾಡ್ಕೋತೀವಿ, ನೀನು ಹೋಗಿ ರೆಸ್ಟ್ ಮಾಡಪ್ಪ. ಹಾಡೊಂದು ಹಾಡಬೇಕು, ಅದು ಚಿರಕಾಲ ಬಾಳಬೇಕು. ಅಯ್ಯೋ ಅತ್ತೆಮ್ಮ, ಪಿನೈಲ್ ಹಾಕಿ ಒರೆಸು ಅಂತ ಹೇಳಿದ್ರ, ನೀರನ್ನ ಮರ್ತೇ ಬಿಟ್ಟಿದ್ದೀನಪ್ಪ. ಪಿನೈಲ್ ಎಲ್ಲಿಟ್ಟಿದ್ದಾರೆ? ಓ, ಇಲ್ಲಿ ಬಾಟ್ಲಲ್ಲಿ ಇದೆಯಲ್ಲ, ಬಾಟ್ಲಲ್ಲಿ ಇರೋದು ನೆಲ ಒರೆಸೋ ಪಿನೈಲು ಅಂತ ಹೇಳಿದ್ರಲ್ಲ, ಇದೇ ಇರಬೇಕಪ್ಪ. ಇವಾಗ ಹೇಳ್ಕೊಂಡು ಮನೆ ಒರೆಸೋದು. ಹಾಡೊಂದು ಹಾಡಬೇಕು, ಅದು ಚಿರಕಾಲ ಕೇಳಬೇಕು. ಹಾಡೊಂದು ಹಾಡಬೇಕು, ಅದು ಚಿರಕಾಲ ಕೇಳಬೇಕು. ನನ್ನ ಜೀವ ನನ್ನ ಭಾವ, ಕಲಾ ದೇವರಿಗೆ ಸುಂದರಿಸೋ ಹೂಗಳು. ಇದೇನಿದು ಅಂಟನ್ ಹೊಡಿತಾ ಇದೆಯಲ್ಲ ಸುಬ್ಲಕ್ಷ್ಮಿ? ನೆಲ ಎಲ್ಲ ಅಂಟನ್ ಹೊಡಿತಾ ಇದೆಯಲ್ಲ, ನೋಡಿಲ್ಲ, ನೊಣಗಳೆಲ್ಲ ಕೂರ್ತಾ ಇದೆ. ಏನು ಹಾಕೊಂಡು ಮನೆ ಒರೆಸಿದ್ಯಾ? ಇನ್ನೇನು ನಿನ್ನ ಗಂಡನ ಫ್ರೆಂಡ್ಸ್ ಬರೋ ಟೈಮ್ ಆಯಿತು, ನೆಲ ಎಲ್ಲ ಅಂಟನ್ ಹೊಡಿತಾ ಇದೆ. ಅತ್ತೆ, ನೀವು ಹೇಳ್ದಾಗೆ ಪೆನೈಲ್ ಹಾಕಿ ಮನೆ ಒರೆಸಿದ್ದೀನಿ. ಇಲ್ಲಿ ಒಂದು ಬಾಟ್ಲ್ ಇತ್ತಲ್ಲ, ಅದರಲ್ಲಿರೋ ಎಣ್ಣೆ ಹಾಕಿ ಒರೆಸ್ದೆ, ಅದು ಸ್ವಲ್ಪ ಹಾಕೋದೆ, ಜಾಸ್ತಿ ಬಂದ್ಬಿಡ್ತು. ಅಯ್ಯೋ, ಅದು ಪೆನೈಲ್ ಅಲ್ಲ ಕಣಮ್ಮ, ನಿನ್ನ ಗಂಡ ನಿಮ್ಮ ಫ್ರೆಂಡ್ಸ್ ಬರ್ತಾರೆ ಅಂದ್ಬಿಟ್ಟು ಜ್ಯೂಸ್ ತಂದಿಟ್ಟಿದ್ದ. ಅದೇ ಬಿಸಿಲಲ್ಲಿ ಬಂದವ್ರಿಗೆ ಕುಡಿಯೋಕ್ಕೆ ಕೊಡ್ತಾರಲ್ಲ ಜ್ಯೂಸು, ಅದು ನನ್ನಾದರೂ ಕೇಳಬಾರ್ದಾ? ಅಯ್ಯೋ ಹೌದಾ ಅತ್ತೆ, ನಮ್ಮ ಕಡೆ ನಿಂಬೆಹಣ್ಣೆಲ್ಲ ಹಿಂಡಿ ಸಕ್ಕರೆ ಹಾಕಿ ಶರ್ಬತ್ತು ಅಂತ ಮಾಡಿಕೊಡೋದು ಬಿಸಿಲಲ್ಲಿ ಬಂದವ್ರಿಗೆ. ನೀವೇ ಹೇಳಿದ್ರಲ್ಲ, ಬಾಟ್ಲಲ್ಲಿರೋದೆಲ್ಲ ಹಾಲಲ್ಲ, ನೆಲ ಒರೆಸೋ ಪೆನೈಲು ಅಂದ್ಬಿಟ್ಟು, ಅದಕ್ಕೇನೆ ಅದು ಪೆನೈಲು ಅಂದ್ಬಿಟ್ಟು ಹಾಕ್ಬಿಟ್ಟೆ. ಸರಿ, ನಾನು ಮತ್ತೆ ಒಂದ್ಸಲ ಒರೆಸ್ಕೊಂಡು ಬರ್ತೀನಿ, ಟೈಮ್ ಆಗ್ತಿದೆ, ನೀನು ಹೋಗಿ ರೆಡಿ ಆಗು. ಸರಿ ಅತ್ತಮ್ಮ, ಆಯಿತು, ನಾನು ಹೋಗಿ ರೆಡಿ ಆಗ್ತೀನಿ. ಈ ನನ್ನ ಸೊಸೆ ಮುದ್ದನ್ನ ಹಳ್ಳಿಯಿಂದ ತಂದೆ, ಎಲ್ಲನೂ ನಿಭಾಯಿಸ್ಕೊಂಡು ಹೋಗ್ತಾಳೆ. ಹಳ್ಳಿ ಹುಡುಗಿ ಚೆನ್ನಾಗಿ ಗೊತ್ತಿರುತ್ತೆ ಇಲ್ಲ ಅಂತ. ಇವಳು ನೋಡಿದ್ರೆ ಒಂದಾದ್ಮೇಲೆ ಒಂದು ಎಡವಟ್ಟು ಮಾಡ್ತಾನೆ ಇದ್ದಾಳೆ. ಮುಂದೆ ಏನೋ ಹೇಗೋ ನನ್ನ ಮಗನ ಕತೆ ಅನಿಸ್ತಾ ಇದೆ. ಆದರೂ ಪರವಾಗಿಲ್ಲ, ಪಾಪ ಹಳ್ಳಿಯಿಂದ ಬಂದಿರೋ ಹುಡುಗಿ ಒಂದಾದ್ಮೇಲೆ ಒಂದು ಕಲ್ತ್ಕೊತಾಳೆ. ನಮ್ಮ ಚಾನಲ್ನಲ್ಲಿ ಪ್ರಸಾರ ಆಗ್ತಿರೋಂಥ ವಿಡಿಯೋಗಳು ನೋಡೋರಿಗೆ ಯಾವ ರೀತಿ ಅನಿಸ್ತಿದೆ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ದಯವಿಟ್ಟು ವಿಡಿಯೋ ನೋಡೋರು ಕಮೆಂಟ್ಸ್ ಮಾಡಿ ಹೆಂಗಿದೆ ವಿಡಿಯೋ ಏನು ಅಂತ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ನಮ್ಮ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಫ್ರೆಂಡ್ಸ್.